ವೆಲ್ಕಮ್ ಟು ಮೈ ಚಾನಲ್. ಇವಳೇನು ಇವತ್ತು ಚಡ್ಡಿ ಹಿಡ್ಕೊಂಡು ವಿಡಿಯೋ ಮಾಡೋಕೆ ಬಂದುಬಿಟ್ಟಿದ್ದಾಳಲ್ಲ ಅಂತ ಅನಿಸ್ಬೋದು ನಿಮಗೆ. ಹೌದು, ನಾನಿವತ್ತು ನಿಮ್ಮೊಂದು ಟಿಪ್ಸ್ ಹೇಳ್ತೇನೆ. ಇನ್ನೂ ನಮ್ಮ ದೇಶದಲ್ಲಿ ಒಳ ಉಡುಪಿನ ಬಗ್ಗೆ ಮಾತಾಡಲಿಕ್ಕೆ ಮುಜುಗರ ಪಟ್ಟುಕೊಳ್ತೇವೆ ನಾವೆಲ್ಲ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲಿಯಾದರೂ 4 ದಿವಸ ಮನೆ ಬಿಟ್ಟು ಹೊರಗಡೆ ಹೋಗಬೇಕು ಅಂತನ್ನುವಂಥ ಸಂದರ್ಭದಲ್ಲಿ ನಾವು ನಮ್ಮ ಒಳ ಉಡುಪುಗಳನ್ನು ನಾವು ಬ್ಯಾಗಲ್ಲಿ ತುಂಬಿಕೊಳ್ತೇವಲ್ಲ. ಟ್ರಾವೆಲಿಂಗ್ ಮಾಡಲಿವಾಗಲಿ ಅಥವಾ ಯಾರ್ದಾದ್ರೂ ಮನೆಗೆ ಫಂಕ್ಷನಿಗೆ ಹೋದಾಗ ಏನಕ್ಕಾದರೂ ನಾವು ಪ್ಯಾಕ್ ಮಾಡ್ಕೊಳ್ತೇವೆ. ಆಗ ಟವಲ್ ತೆಗಿಬೇಕಿದ್ರೆ ಅಥವಾ ಇನ್ನೇನೋ ಸಾಮಾನು ಬ್ಯಾಗಿಂದ ಇನ್ನೇನೋ ಸಾಮಗ್ರಿಗಳನ್ನು ತೆಗಿಬೇಕಿದ್ರೆ ನಮ್ಮ ಒಳ ಉಡುಪು ಈಚೆ ಬಂದು ನಮ್ಮನ್ನು ಮುಜುಗರಕ್ಕೊಳಪಡಿಸುವಂಥ ಸಂದರ್ಭಗಳು ಬರ್ತದೆ ಅಲ್ವಾ ಕೆಲವೊಮ್ಮೆ. ಹಾಗಾಗೋದನ್ನು ತಪ್ಪಿಸಲಿಕ್ಕೆ ಈಗ ಮೇನ್ ಏನು ಮಡಿಸಿ ಇಡುವುದರಲ್ಲೇ ಇದೆ. ಹೇಗೆ ಅಂತ ಹೇಳಿದರೆ ನೋಡಿ, ನಾನು ತುಂಬ ಸುಲಭವಾಗಿ ನಿಮಗೊಂದು ಇದನ್ನು ಹೇಳ್ತೇನೆ. ಇದು ಈ ರೀತಿ ಇರುತ್ತಲ್ಲ, ಅದನ್ನು ಸ್ಟಾರ್ಟಿಂಗ್ ಇಲಾಸ್ಟಿಕ್ ಕಡೆಯಿಂದ ನಾವು ಫಸ್ಟ್ ಹೀಗೆ ಮಡಿಸ್ಕೊಳ್ಬೇಕು. ಆಮೇಲೆ ಅದನ್ನು ಉಲ್ಟಾ ಮಾಡಿ ಈ ಕಡೆ ಸ್ವಲ್ಪ ಮಡಿಸಬೇಕು. ಅವಾಗ ಇಲ್ಲೊಂದಿಷ್ಟು ಉಳಿತದಲ್ಲ, ಅದನ್ನು ನಾವು ವಾಪಸ್ಸು ಹೀಗೆ ಹಾಕಬೇಕು. ಆಮೇಲೆ ಇದನ್ನು ಈ ರೀತಿ ಅದನ್ನು ಅಲ್ಲೊಂದು ಪಾರ್ಟ್ಸ್ ಕಾಣ್ತದೆ ನೋಡಿ, ಅದು ಓಪನ್ ಇರ್ತದೆ ಇಲ್ಲಿ, ಅಲ್ಲಿಂದ ಅದನ್ನು ಮಗುಚಿ ತೆಗಿಬೇಕು. ನೋಡಿ, ಇನ್ನೊಂದು ಮಾಡಿ ತೋರಿಸ್ತೇನೆ ನಿಮಗೆ. ಹೀಗೆ ಮಡಿಸ್ಕೊಳ್ಬೇಕು ಸ್ಟಾರ್ಟಿಂಗ್ ಇಲಾಸ್ಟಿಕ್ ಕಡೆಯಿಂದ. ನೀವು ಈ ಕಡೆ ಆದರೂ ಮಡಿಸಿ, ಈ ಕಡೆ ಆದರೂ ಮಡಿಸಿ, ಯಾವ ಕಡೆ ಆದರೂ ಮಡಿಸಿ. ಈ ಕಡೆ ಆದರೂ ಫೋಲ್ಡ್ ಹೀಗೆ ಆದರೂ ಮಾಡ್ಕೊಳ್ಳಿ ಅಥವಾ ಹೀಗೆ ಆದರೂ ಮಾಡ್ಕೊಳ್ಳಿ. ನಾನು ಅದನ್ನು ಹೀಗೆ ಮಾಡಿದೆ, ಅದಕ್ಕಾಗಿ ಇದನ್ನೀಗ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೇನೆ. ಹೀಗೆ ಇಟ್ಕೊಂಡು ಇಲಾಸ್ಟಿಕ್ ಕಡೆಯಿಂದ ಹೀಗೆ ಒಂದು ಫೋಲ್ಡ್ ಮಾಡಬೇಕು. ಆಮೇಲೆ ಅದನ್ನು ಉಲ್ಟಾ ಇಟ್ಕೊಳ್ಬೇಕು. ಹೀಗೆ ಉಲ್ಟಾ ಮಾಡಿಕೊಂಡು ಈ ಕಡೆ ಎಡಗಡೆಯಿಂದ ಲೆಫ್ಟ್ ಸೈಡಿಂದ ಸ್ವಲ್ಪ, ರೈಟ್ ಸೈಡಿಂದ ಸ್ವಲ್ಪ, ಎರಡು ಈಕ್ವಲ್ ಆಗೋ ಥರ ಹೀಗೆ ಮಡಿಸ್ಕೊಳ್ಬೇಕು. ಮತ್ತು ಇಲ್ಲಿ ಫ್ರಂಟಿಗೆ ಇಷ್ಟು ಬಟ್ಟೆ ಉಳಿದಿರುತ್ತೆ ಅದನ್ನು ಹೀಗೆ ಮಡಿಸಿದಾಗ ನಮಗೆ ಇಲ್ಲಿ ಇಲಾಸ್ಟಿಕ್ಕಿಂದ ಇಲ್ಲಿ ಪಾಕೆಟ್ ಥರ ಕಾಣಿಸ್ತದೆ ಇದೆ ನೋಡಿ. ಆ ಪಾಕೆಟ್ ಥರ ಇರೋದನ್ನು ಇಲ್ಲಿ ಬೆರಳು ಹಾಕಿ ಇಟ್ಕೊಂಡು ಹೀಗೆ ಕೈ ಇಟ್ಕೊಂಡು ಪೂರ್ತಿಯಾಗಿ ಅದನ್ನು ಹೀಗೆ ಮಾಡಿ ಉಲ್ಟಾ ತೆಗಿಬೇಕು. ಅದನ್ನು ಅರ್ಥ ಆಯ್ತಾ? ನೋಡಿ, ಈಗ ಇದು ಬಿಡಿಸ್ಕೊಂಡು ಹೋಗೋದಿಲ್ಲ, ಏನಿಲ್ಲ. ನೀವು ಎಷ್ಟು ಆಚೆ ಈಚೆ ಬಿಸಾಡಿ, ಎಷ್ಟು ಕೆಳಗೆ ಹಾಕಿ ಆಚೆ ಹಾಕಿ ಈಚೆ ಹಾಕಿ ಇದು ಬಿಡಿಸ್ಕೊಂಡು ಹೋಗೋದಿಲ್ಲ. ಆಯಿತಾ? ನೋಡಿ ಎಷ್ಟು ಸುಲಭವಾಗಿ ಮಡಿಸಬಹುದು. ಹೀಗೆ ಮಾಡಿಕೊಂಡು ನಿಮಗೆ ಅರ್ಥ ಆಯ್ತಾ? ಫಸ್ಟು ಇಲಾಸ್ಟಿಕ್ ಕಡೆಯಿಂದ ಹೀಗೆ ಮಡಿಸ್ಕೊಳ್ಬೇಕು. ಲೆಫ್ಟಿಗೆ ರೈಟಿಗೆ ಸ್ವಲ್ಪ ಹೀಗೆ ಮಡಿಸ್ಕೊಳ್ಳು, ಎದುರುಗಡೆಯಿಂದ ಹೀಗೆ ಮಡಿಸ್ಕೊಳ್ಬೇಕು. ಆನಂತರ ಇದು ಉಲ್ಟಾ ಮಾಡಿಲ್ಲ ನಾನು, ಸಾರಿ. ಹೀಗೆ ಮಡಿಸ್ಕೊಳ್ತೇವಲ್ಲ ಈ ರೀತಿ, ಹೀಗೆ ಮಡಿಸ್ಕೊಂಡು ಅದನ್ನು ಉಲ್ಟಾ ಮಾಡಿಕೊಂಡು ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ, ಮತ್ತು ಮಿಡ್ಲಿರೋದನ್ನು ಇಲ್ಲಿ, ಆಗ ನೋಡಿ ಇಲ್ಲಿ ಪಾಕೆಟ್ ಬಿಟ್ಟಿದೆ. ಹೀಗೆ ಮಡಿಸ್ಕೊಂಡಾದ್ಮೇಲೆ ಇಲ್ಲಿ ಒಂದು ಇದು ಗ್ಯಾಪ್ ಕಾಣುತ್ತದೆ ಅಲ್ವಾ, ಹೀಗೆ ಪಾಕೆಟ್ ಥರ, ಅಲ್ಲಿ ಅದನ್ನು ಹೀಗೆ ಇಟ್ಕೊಂಡು ಸರಿಯಾಗಿ ಇದು ಪೂರ್ತಿ ಒಳಗೆ ಬರಬೇಕು. ಅಡಿಯಲ್ಲಿರುವ ಪಾರ್ಟ್ಸ್ ಬಟ್ಟೆ ಮತ್ತು ಪೂರ್ತಿ ಒಳಗೆ ಬರಬೇಕು. ಅದನ್ನು ಹೀಗೆ ಮಾಡಿ ಉಲ್ಟಾ ಮಾಡಿ, ಸುಲಭ ನೋಡಿ. ಈ ರೀತಿ ಮಡಿಸಿದ್ರೆ ಆಯಿತು. ಇದನ್ನು ನೀವು ಯಾವುದಾದ್ರೂ ಒಂದು ಕವರಲ್ಲಿಯೋ ಅಥವಾ ಎಲ್ಲಿ ಸುಲಭವಾಗಿ ಅದನ್ನು ತಗೊಂಡೋಗ್ಬೋದು. ಒಂದು ಸಣ್ಣದೊಂದು ಪ್ಲಾಸ್ಟಿಕ್ ಕವರ್ ಯಾವುದ್ರಲ್ಲಾದರೂ ತುಂಬಿಸ್ಕೊಳ್ಬೇಕು, ಅಥವಾ ಒಂದಿಷ್ಟು ಸಣ್ಣ ಬಾಕ್ಸ್ ಥರ ಇದ್ದರೆ ಅದರಲ್ಲಿ ಕೂಡ ತುಂಬಿಸ್ಕೊಳ್ಬೋದು. ಇಲ್ಲದಿದ್ದರೆ ಯಾವುದಾದ್ರೂ ಜಿಪ್ಪಿನ ಒಳಗಡೆ, ಬ್ಯಾಗಿನ ಜಿಪ್ಪಿನ ಒಳಗಡೆ ಕೂಡ ನಾವು ಹೀಗೆ ಮಡಿಸಿದ್ದು ಹಾಕಿಟ್ಕೊಳ್ಬೋದು. ಅದು ಆಚೆ ಬರೋದಿಲ್ಲ ನಮಗೆ, ಕೈಗೆ ಸಿಕ್ಕಿ ಬೇರೆ ಬಟ್ಟೆಯೊಟ್ಟಿಗೆ, ಈಗ ಟವಲೆಲ್ಲ ತೆಗೆಯುವಾಗ ಆ ಬಟ್ಟೆಯೊಟ್ಟಿಗೆ ಎಳ್ಕೊಂಡು ಬರೋದಿಲ್ಲ. ಒಂದು ವೇಳೆ ಅಕಸ್ಮಾತ್ ಹಾಗೆ ಹೀಗೆ ಬಂದರೂ ಇದು ತಕ್ಷಣಕ್ಕೆ ಅದು ಗೊತ್ತಾಗೋದಿಲ್ಲ ಒಳ ಉಡುಪು ಅಂತ. ಏನೋ ಖರ್ಚಿಪೇನೋ ಹಾಗೆ ಆಗ್ತದೆ. ಕ್ಯಾರಿ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಹೇಗೋ ಮಡಿಸಿಟ್ಕೊಂಡು ಅದು ಹೀಗೆ ಕ್ರಶ್ ಮುದ್ದೆ ಆಗುತ್ತದೆ. ಹೇಗೆ ನಾವು ಮಡಿಕೆ ಮಧ್ಯದಲ್ಲಿ ಬಿಚ್ಚಿ ಹೋಗ್ತದೆ. ನಾವು ಬೇರೆ ಅದ್ರ ಜೊತೆಗಿದ್ದಂಥ ಒಂದು ಸಾಮಾನು ತೆಗೆಯುವಾಗ ಹೀಗೆಲ್ಲ ಮಡಿಸಿಟ್ಕೊಂಡ್ರೆ ಟವಲೊಟ್ಟಿಗೆ ಹೀಗೆ ಎಳೆದು ಬಂದುಬಿಡ್ತದೆ, ಬಿದ್ದು ಹೋಗ್ತದೆ. ಹೀಗೆ ಎಳೆದು ಬರ್ತದೆ ಟವಲಿಂದ, ಬ್ಯಾಗಿಂದ ತೆಗೆಯುವಾಗ ಅದೆಲ್ಲ ಸಮಸ್ಯೆ ಆಗ್ತದೆ. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಜಾಗವು ಸಣ್ಣದು ಸಾಕು, ಚಿಕ್ಕ ಜಾಗದಲ್ಲಿ ಇಡಬಹುದು. 3-4 ಜಾಸ್ತಿ ಇಡಬಹುದು ಮತ್ತು ನಮ್ಮ ಸೇಫಾಗಿ ಇರ್ತದೆ. ಅಂದರೆ ಸೇಫಾಗಿರ್ತದೆ ಅಂತ ಹೇಳಿದರೆ ಆಚೆ ಈಚೆ ಬೀಳದೆ ನಮ್ಮನ್ನು ಮುಜುಗರಕ್ಕೆ ಒಳಪಡದ ಹಾಗೆ ನಾವು ಮ್ಯಾನೇಜ್ ಮಾಡ್ಕೊಳ್ಬಹುದು. ಈ ಟಿಪ್ಸು ನಿಮಗೆಲ್ಲ ಇಷ್ಟ ಆಗಿರಬಹುದು, ತುಂಬ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ಇನ್ನೊಂದು ಸಲ ಸಿಗೋಣ, ಮಾತಾಡೋಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೇನು ಅನ್ನಿಸ್ತು ಅಂತ ಹೇಳೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ನಮಸ್ಕಾರ.